ಹಾಯ್ ಹೆಲೋ. ಸೊ ನಾನು ಇವತ್ತು ಮಾಡ್ತಾಯಿದ್ದೀನಿ ಮಸ್ಕ್ ಮಿಲನ್ ಜ್ಯೂಸ್ ಆ್ಯಂಡ್ ಇದು ತುಂಬ ವೈರಲ್ ಕೂಡ ಇದೆ. ನಾನು ಇದರಲ್ಲಿರೋ ಸೀಡ್ಸು ಕೂಡ ಯೂಸ್ ಮಾಡ್ಕೊತಾ ಇದ್ದೀನಿ. ಸೊ ಬನ್ನಿ ನಿಮಗೂ ಕೂಡ ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ. ಸೊ ಇದು ಸೀಡ್ಸ್ ಒಳಗಡೆ ಇರೋದು, ಅದನ್ನು ನೀವು ಡಸ್ಟ್ಬಿನ್ಗೆ ಹಾಕಿಬಿಡ್ತೀರಾ, ಬಟ್ ಹಾಕಬೇಡಿ, ಅದು ಕೂಡ ಯೂಸ್ ಆಗುತ್ತೆ. ಆ್ಯಂಡ್ ನಾನು ಫಸ್ಟು ಕಟ್ ಮಾಡ್ಕೊಂಡ್ಬಿಟ್ಟು, ಆ್ಯಂಡ್ ಇದು ಗೋಂದ್ ಕತ್ತೀರ ಅಂತ, ಇದು ನೈಟಲ್ಲೇ ನಾನು ಒಂದು ಚಿಕ್ಕದಾಗಿರುತ್ತೆ, ಅದು ನೀವು ಇದನ್ನು ಇಷ್ಟು ನೆನೆ ಹಾಕಿದರೆ ಅದು ಫುಲ್ಲು ಆಗಿಬಿಡುತ್ತೆ. ಸೊ ಇದು ಚಿಕ್ಕದು ಅನಿಸೋದಕ್ಕೆ ನಾನು ಬೇರೆದು ತೊಗೊಂಡಿದ್ದೀನಿ. ಸೊ ಒಂದು ಹಾಕ್ಕೊಂಡ್ಬಿಟ್ಟು ಒಂದು ಗ್ಲಾಸ್ ಹಾಕ್ಕೊಂಡ್ರೆ ಇದು ಬೆಳಗ್ಗೆವರೆಗೂ ಫುಲ್ಲು ಏನಾಗುತ್ತೆ, ಆಫ್ ಆಗಿಬಿಡುತ್ತೆ. ಸೊ ಇನ್ನೊಂದು ಕಡೆ ನಾನು ಸಬ್ಜಾ ಕೂಡ ನೆನೆ ಹಾಕ್ಕೊತಾ ಇದ್ದೀನಿ, ಬಿಕಾಸ್ ಸ್ವಲ್ಪ ಟೈಮ್ ಆಗುತ್ತೆ. ಸಬ್ಜಾ ಬೇಗ ನೆನೆ ಆಗಿಬಿಡುತ್ತೆ, ಬಟ್ ಗೋಂದ್ ಕತ್ತೀರ ಟೈಮ್ ಬೇಕು, 8 to 9 hours ಬೇಕು. ಸೊ ನಾನು ಜಾರ್ ತೊಗೊಂಡಿದ್ದೀನಿ, ಅದರ ಒಳಗಡೆ ನಾನು ಸೀಡ್ಸ್ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಅದರೊಳಗಡೆ ನಾನು ತರಬೂಜ ಕೂಡ ತೊಗೊಂಡಿದ್ದೀನಿ. ಇವಾಗಂತೂ ಫುಲ್ ಸೀಸನ್ ಇದೆ, ಮಿಸ್ ಮಾಡಿದೆ. ಎಲ್ಲ ಯಾವುದೇ ಸೀಸನ್ಗೆ ಏನೇನು ಬರುತ್ತೆ ನಾವು ನಾನು ಯೂಸ್ ಮಾಡ್ಕೊಬೇಕು. ಸೊ ಆಮೇಲೆ ನಾನು ಶುಗರ್ ಹಾಕ್ಕೊತಾ ಇದ್ದೀನಿ ಸ್ವೀಟ್ ಅಕಾರ್ಡಿಂಗು. ಆ್ಯಂಡ್ ನಾನು ಇಲ್ಲಿ ತಣ್ಣಂದು ಫ್ರಿಜ್ಜಲ್ಲಿ ಇಕ್ಕಿದೆ ಹಾಲನ್ನ, ಅದು ಕೂಡ ಹಾಕ್ಕೊಂಡು ಇದನ್ನು ಗ್ರೈಂಡರ್ ಮಿಕ್ಸಿ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಸಣ್ಣ ಮಿಕ್ಸಿ ಮಾಡ್ಕೊಳ್ಳಿ. ಸೀಡ್ಸ್ ಕೂಡ ಇರೋದ್ರಿಂದ ಸ್ವಲ್ಪ ಕಲರು ಲೈಟ್ ಡಿಮ್ ಆಗಿಬಿಡುತ್ತೆ, ಬಿಕಾಸ್ ಯಾಕಂದರೆ ಸೀಡ್ಸು ವೈಟಾಗಿ ಇದು ಆಗಿಬಿಡುತ್ತೆ. ಸೊ ಅದಕ್ಕೆ ಸ್ವಲ್ಪ ಕಲರು ಇದು ವೈಟ್ ಕಾಣಿಸ್ತಾ ಇದೆ. ಸೊ ಇದನ್ನು ನಾನು ಜಾನ್ಕೊತಾ ಇದ್ದೀನಿ. ಈ ಥರ ನಿಮ್ಮ ಹತ್ರ ಇದ್ದರೆ ಇದರಲ್ಲೇ ನೀವು ಮಾಡ್ಕೊಳ್ಳಿ, ಬಿಕಾಸ್ ನಿಮ್ಮ ಹತ್ರ ಯಾವುದಿದೆ ಅದು ಯೂಸ್ ಮಾಡ್ಕೊಳ್ಳಿ. ಸೊ ಅದಾದಮೇಲೆ ನೋಡಿ ಈ ಥರ ಕಾಣಿಸುತ್ತೆ. ಸೊ ಇದ್ರೊಳಗಡೆ ನಾನು ನೈಟು ನೆನೆ ಹಾಕ್ಕೊಂಡಿದ್ದು ಗೋಂದ್ ಕತ್ತೀರಾನ ನೋಡಿ, ಅದು ಎಷ್ಟು ಆಗಿಬಿಟ್ಟಿದೆ, ಒಂದೇ ಒಂದು ನಾನು ತೊಗೊಂಡಿರೋದು ಅದರೊಳಗಡೆ. ಸೊ ಅದರೊಳಗಡೆ ಸೀಡ್ಸ್ ಕೂಡ ಹಾಕ್ಕೊತಾ ಇದ್ದೀನಿ. ಆ್ಯಂಡ್ ಇದರೊಳಗೆ ನಾನು ನಾನು ತರಬೂಜನ ಪೀಸ್ನ ಕಟ್ ಮಾಡ್ಕೊಂಡಿದ್ದೆ ಸಣ್ಣ ಸಣ್ಣ, ಸ್ವಲ್ಪ ಇರುತ್ತೆ ಅಂತ. ಸೊ ಲಾಸ್ಟಲ್ಲಿ ಅದರೊಳಗಡೆ ನಾನು ಒಂದು ಸ್ವಲ್ಪ ಐಸ್ ಕ್ಯೂಬ್ ಹಾಕ್ತಾಯಿದ್ದೀನಿ, ಬಿಕಾಸ್ ಹಾಲು ಕೂಡ ತುಂಬ ತಣ್ಣಗಿತ್ತು. ಸೊ ಅದ್ರಗೋಸ್ಕರ ನಾನು ಐಸ್ನ ಸ್ವಲ್ಪ ತೊಗೊಂಡಿದ್ದೀನಿ. ಸೊ ಇದನ್ನು ಸಮ್ಮರ್ ಡ್ರಿಂಕಲ್ಲಿ ತುಂಬ ಚೆನ್ನಾಗೂ ಇರುತ್ತೆ. ಆ್ಯಂಡ್ ಇದರಲ್ಲಿ ಗೋಂದ್ ಕತೀರ ಕೂಡ ಇದೆ, ಇದು ಹೊಟ್ಟೆಗೆ ತುಂಬ ತಣ್ಣಗಿರುತ್ತೆ. ಯಾರ್ಯಾರಿಗೆ ಹೀಟ್ ಜಾಸ್ತಿ ಇದೆ ಇದನ್ನು ನೀವು ಯೂಸ್ ಮಾಡ್ಕೊಳ್ಳಿ, ಹೊಟ್ಟೆಗೂ ತುಂಬ ತಣ್ಣಗಿರುತ್ತೆ. ಆ್ಯಂಡ್ ಜ್ಯೂಸ್ನ ಎಂಜಾಯ್ ಮಾಡ್ಕೊಳ್ಳಿ. ಇದೇ ಥರ ರೆಸಿಪಿ ಬೇಕಂದರೆ ನನ್ನ ಫಾಲೋ ಮಾಡ್ಕೊಳ್ಳಿ, ಆ್ಯಂಡ್ ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್ ಆ್ಯಂಡ್ ಟೇಕ್ ಕೇರ್.